ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಈಶ್ವರಪ್ಪ ಎಂ ಅಂತೇಳಿ. ನಾನು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಂಕಳಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಗರ ಪ್ರದೇಶಕ್ಕೆ ಕೇವಲ 3 ಕಿಲೋಮೀಟರ್ ದೂರದಲ್ಲಿದ್ದರೂ ಸಹ ಗ್ರಾಮೀಣ ಸೊಗಡನ್ನೇ ಉಳಿಸಿಕೊಂಡು ಕೂಲಿ ಕಾರ್ಮಿಕರೇ ಹೆಚ್ಚಾಗಿ ವಾಸ ಮಾಡ್ತಾ ಇರುವಂಥ ಗ್ರಾಮ ಮಂಕಳಲೆ ಗ್ರಾಮ. ಇಂತಹ ಕೂಲಿ ಕಾರ್ಮಿಕರ ಮಕ್ಕಳೇ ಬಹುತೇಕ ವ್ಯಾಸಂಗ ಮಾಡ್ತಿರುವಂಥ ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಂಕಳಲೆ. ನಮ್ಮ ಶಾಲೆಯ ಸುತ್ತಲೂ ಪ್ರತಿಷ್ಠಿತ ಸಂಸ್ಥೆಗಳ 5 ಖಾಸಗಿ ಶಾಲೆಗಳ ಒಂದು ಪೈಪೋಟಿಯ ಮಧ್ಯದಲ್ಲಿ ಸರ್ಕಾರಿ ಶಾಲೆಯೊಂದನ್ನು ಉಳಿಸಿಕೊಂಡು ಹೋಗುವುದು ಒಂದು ದೊಡ್ಡ ಸವಾಲಿನ ಕೆಲಸವೇ ಆಗಿದೆ. ಇದಕ್ಕೆ ಸಂಜೀವಿನಿ ಎಂಬಂತೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಯುವ ಬೆಂಗಳೂರು ಟ್ರಸ್ಟ್ ಬೆಂಗಳೂರು ಈ ಸಂಸ್ಥೆಯವರು ನಮ್ಮ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಈ ಸಂಸ್ಥೆಯು ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಗೆ ದಾಖಲಾದಂಥ ಎಲ್ಲ ಮಕ್ಕಳಿಗೆ ಜೂನ್ ತಿಂಗಳಿನಲ್ಲಿ ಶಾಲಾ ಕಿಟ್ಟನ್ನು ವಿತರಣೆ ಮಾಡಿದೆ. ಆ ಶಾಲಾ ಕಿಟ್ನಲ್ಲಿ ಮಕ್ಕಳಿಗೆ ಶಾಲಾ ಬ್ಯಾಗ್, ನೋಟ್ ಪುಸ್ತಕಗಳು ಹಾಗೂ ಲೇಖನ ಸಾಮಗ್ರಿಗಳ ಒಂದು ವ್ಯವಸ್ಥಿತವಾದ ಕಿಟ್ಟನ್ನು ಈ ಸಂಸ್ಥೆಯಿಂದ ನೀಡಲಾಗಿತ್ತು. ಹಾಗೆಯೇ ಇದೇ ಸಂಸ್ಥೆಯವರು ಚಳಿಗಾಲ ಪ್ರಾರಂಭ ಆಗುವಂಥ ಸಮಯದಲ್ಲಿ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೆ ಸ್ವೆಟರನ್ನು ವಿತರಣೆ ಮಾಡಿ ಮಕ್ಕಳ ಒಂದು ಆರೋಗ್ಯ ರಕ್ಷಣೆಗೂ ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದರು. ಯುವ ಬೆಂಗಳೂರು ಟ್ರಸ್ಟ್ನ ಈ ಒಂದು ಸಹಾಯದಿಂದಾಗಿ, ಅದರ ಪ್ರತಿಫಲದಿಂದಾಗಿ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಗೆ ಖಾಸಗಿ ಇಂಗ್ಲಿಷ್ ಮಾಧ್ಯಮದ ಶಾಲೆಯಿಂದ TC ಪಡೆದು ಮಕ್ಕಳು ಬಂದು ದಾಖಲಾಗಿದ್ದಾರೆ. ಹಾಗೆ ಈಗಾಗಲೇ ಖಾಸಗಿ ಶಾಲೆಗಳಲ್ಲಿ LKG UKGಯನ್ನು ಓದಿ ಪೂರ್ಣಗೊಳಿಸಿ ಅಲ್ಲಿಯೇ 1ನೇ ತರಗತಿಯನ್ನು ಮುಂದುವರಿಸಲು ಇಚ್ಛಿಸಿದಂತಹ ಮಕ್ಕಳ ಪೋಷಕರು ಮನಸ್ಸನ್ನು ಬದಲಾಯಿಸಿ ನಮ್ಮ ಶಾಲೆಗೆ 1ನೇ ತರಗತಿಗೆ ತಮ್ಮ ಮಕ್ಕಳನ್ನು ದಾಖಲಿಸಿದ್ದಾರೆ. ಹಾಗೂ ಇತರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳನ್ನು ಬಂಧುಗಳು ತಮ್ಮ ಮನೆಗೆ ತಂದು ಇಟ್ಟುಕೊಂಡು ನಮ್ಮ ಶಾಲೆಗೆ ದಾಖಲು ಮಾಡಿದ್ದಾರೆ. ಹೀಗೆ ನಮ್ಮ ಶಾಲೆಯ ಒಂದಿಷ್ಟು ದಾಖಲಾತಿ ಹೆಚ್ಚಾಗಿದೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ದಿನಾಂಕ 8/7/2024 ಯುವ ಬೆಂಗಳೂರು ಟ್ರಸ್ಟ್ ಬೆಂಗಳೂರು ಇವರು ಈ ಶೈಕ್ಷಣಿಕ ವರ್ಷವೂ ಕೂಡ ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೆ ಶಾಲಾ ಕಿಟ್ಟನ್ನು ವಿತರಣೆ ಮಾಡಿರುತ್ತಾರೆ. ಆ ಒಂದು ಸಂಸ್ಥೆಯ ಒಂದು ಪರಿಶ್ರಮದಿಂದಾಗಿ, ಸಹಕಾರದಿಂದಾಗಿ ಇವತ್ತು ನಾವು ಖಾಸಗಿ ಶಾಲೆಗಳೊಂದಿಗೆ ಪೈಪೋಟಿಯನ್ನು ನಡೆಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲಿಕ್ಕೆ ಸಾಕಷ್ಟು ಅನುಕೂಲ ಆಗಿದೆ. ಏಕೆಂದರೆ ಕಳೆದ ವರ್ಷ ಅಷ್ಟೇ ಅಮೃತ ಮಹೋತ್ಸವವನ್ನು ಆಚರಿಸಿಕೊಂಡಿರುವಂಥ ನಮ್ಮ ಶಾಲೆ 75 ವರ್ಷಗಳನ್ನು ಪೂರೈಸಿ 76ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಯುವ ಬೆಂಗಳೂರು ಟ್ರಸ್ಟ್ನವರು ನಮ್ಮ ಶಾಲೆಗೆ ಕೊಟ್ಟಂಥ ಈ ಒಂದು ಮಹೋನ್ನತ ಕಾಣಿಕೆಗೆ ನಾನು ಸಮಸ್ತ ಗ್ರಾಮಸ್ಥರ ಪರವಾಗಿ, ಮಕ್ಕಳ ಪರವಾಗಿ ಹಾಗೂ ಶಿಕ್ಷಣ ಇಲಾಖೆಯ ಪರವಾಗಿ ಯುವ ಬೆಂಗಳೂರು ಟ್ರಸ್ಟ್ನ ಎಲ್ಲ ಸಂಸ್ಥಾಪಕರಿಗೂ, ಟ್ರಸ್ಟಿಗಳಿಗೂ, ಸ್ವಯಂ ಸೇವಕರಿಗೂ ನಾವು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಯುವ ಬೆಂಗಳೂರು ಟ್ರಸ್ಟ್ನವರಿಗೆ ಈ ಮೂಲಕ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಈ ರಾಜ್ಯಾದ್ಯಂತ ನೀವು ಮಾಡುತ್ತಿರುವ ಈ ಶೈಕ್ಷಣಿಕ ಕೈಂಕರ್ಯದಲ್ಲಿ ಸಾಮಾನ್ಯ ಜನತೆಯು ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇದ್ದರೆ ಹೇಗೆ ಅವರು ಭಾಗವಹಿಸಬಹುದು ಎಂಬ ಮಾಹಿತಿಯನ್ನು ತಿಳಿಸಿಕೊಟ್ಟಲ್ಲಿ ನಾವು ಕೂಡ ನಿಮ್ಮೊಂದಿಗೆ ಕೈ ಜೋಡಿಸಿ ನಿಮ್ಮ ಈ ಒಂದು ಶೈಕ್ಷಣಿಕ ಅಭಿವೃದ್ಧಿಯ ಕಾರ್ಯದಲ್ಲಿ ನಾವು ಪಾಲುದಾರ ಆಗಲಿಕ್ಕೆ ಬಯಸ್ತೀವಿ ಅಂತ ಕೇಳ್ಕೊಳ್ತಾ ಇದ್ವಿ. ಆ ವಿಧಾನವನ್ನು ತಾವು ದಯವಿಟ್ಟು ಹೇಳ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಹಾಗೆ ಯಾವುದೇ ಜಾತಿ, ಧರ್ಮ, ವರ್ಣ, ಪ್ರದೇಶ ಭೇದವಿಲ್ಲದೆ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳನ್ನು ಉಳಿಸಲು, ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂಥ ಬಡವರ್ಗದ ಮಕ್ಕಳಿಗೆ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವಂತಹ ನಿಮ್ಮ ಒಂದು ಸೇವೆ ಶ್ಲಾಘನೀಯವಾದುದು. ಎಲ್ಲ ಮಕ್ಕಳಿಗೆ ಸಕಾಲಕ್ಕೆ ಶೈಕ್ಷಣಿಕ ಸಾಮಗ್ರಿಗಳನ್ನು ಸಮರೋಪಾದಿಯಲ್ಲಿ ರವಾನಿಸುತ್ತಿರುವಂತಹ ನಿಮ್ಮ ಈ ಕೆಲಸ ಯಾವ ಸೈನಿಕರ ಕೆಲಸಕ್ಕೂ ಕಡಿಮೆ ಏನಲ್ಲ. ಆದ್ದರಿಂದ ನಿಮ್ಮ ಸಂಸ್ಥೆಯ ಎಲ್ಲ ಸ್ವಯಂ ಸೇವಕರನ್ನು ನಾವು ಶಿಕ್ಷಣ ಕ್ಷೇತ್ರದ ಸೈನಿಕರು ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮ ಈ ಪ್ರತಿಫಲಾಪೇಕ್ಷೆ ಇಲ್ಲದ ನಿಸ್ವಾರ್ಥ ಸೇವೆಗೆ
ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪುರಸ್ಕಾರಗಳು ದೊರೆತು ನಿಮ್ಮಿಂದ ಇನ್ನೂ ಸಾಕಷ್ಟು ಸಾವಿರಾರು ಮಕ್ಕಳಿಗೆ ಅನುಕೂಲವಾಗಿ ಆ ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೆದು ಭಾರತ ದೇಶದ ಮಾನವ ಸಂಪನ್ಮೂಲವಾಗಿ ರೂಪುಗೊಳ್ಳಬೇಕೆಂದು ನಾವು ಬಯಸ್ತಾ ಇದ್ದೀವಿ. ಹಾಗೆ ಕರ್ನಾಟಕದ ಇನ್ನೂ ಅನೇಕ ಕುಗ್ರಾಮಗಳಲ್ಲಿ ನಿಮ್ಮ ಒಂದು ಸೇವೆಯ ಅವಶ್ಯಕತೆ ಇರುವಂತಹ ಅನೇಕ ಮಕ್ಕಳು ಇದ್ದಾರೆ. ಈ ಒಂದು ಸೇವೆ ಇನ್ನೂ ಅನೇಕ ಶಾಲೆಗಳಿಗೆ ವಿಸ್ತರಿಸಬೇಕು. ವಿಸ್ತರಿಸಲಿಕ್ಕೆ ತಾವು ಕೈ ಜೋಡಿಸ್ಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ತಮ್ಮ ಸಹಕಾರಕ್ಕೆ ನಾವು ಚಿರಋಣಿಯಾಗಿರ್ತೇವೆ ಅಂತ ಹೇಳ್ತಾ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.